ಕ್ರಿಯೇಟಿವ್ಗಳು. ಇವತ್ತು ಮತ್ತೆ ಹೊಸ ದಿನ ಹೊಸ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ರೂಮಲ್ಲೇ ಇದ್ದೀವಿ ಇವತ್ತೂ ಕೂಡ. ರೂಮಲ್ಲಿ ಏನೇನೋ ನೋಡ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಫುಲ್ ರೆಡಿಯಾಗಿ ಮುಂದೆ ಎಲ್ಲ ಛತ್ರಿ ಇಟ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಮಳೆ ಬರ್ತಾ ಇಲ್ಲ, ಅದು ಛತ್ರಿ ಇಟ್ಕೊಂಡಿರೋ ಅಂತನ. ಸಿಕ್ಕಾಪಟ್ಟೆ ಬಿಸಿಲು ಫುಲ್ಲು, ಏನಿಲ್ಲ ಅಂದರೆ 40 ಡಿಗ್ರಿ ಕ್ರಾಸ್ ಆಗಿರ್ಬೇಕಿಲ್ಲಿ, ಅಷ್ಟು ಬಿಸಿಲಿದೆ. ಸಿಕ್ಕಾಪಟ್ಟೆ ನೆನ್ನೆ ಫುಲ್ಲು ನಮಗೆ ಸುಟ್ಟೋಗ್ಬಿಟ್ಟಿದ್ವಿ ಅದಕ್ಕೆ ಇವತ್ತು ಫುಲ್ಲು ಛತ್ರಿ ಗಿತ್ರಿ ಎಲ್ಲ ಇಟ್ಕೊಂಡು ಟಾಪಾಗಿ ಹೋಗ್ತಾ ಇದ್ದೀವಿ ಎಲ್ಲ ಅದು ಲೈನಾಗಿ. ಇವತ್ತು ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಆ ಜಾಗದಾಗ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ ಯಾವ ಪ್ಲೇಸು ಏನು ಹೇಗಿದೆ ಅಂತ ಅಂದ್ಬಿಟ್ಟು. ಹಾಗೆ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ. ಓಕೆ, ಮುಂದೆ ಮೂವ್ ಆಗ್ತಾ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ನಡ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದೀವಿ. ಇವತ್ತಿನ ನಾವು ಫಸ್ಟ್ ಹೋಗ್ತಾ ಇರೋದು ಪ್ಲೇಸ್ ಬಂದು ಚರ್ಚ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದರ ಹೆಸರು ಬಂದು ಸೆಂಟ್ ಮೇರಿ ಮೇಜರ್ ಅಥವಾ ಇಟಾಲಿಯನ್ ಬೆಸಿಲಿಕಾಗಿ ಹೋಗ್ತಾ ಇರೋದು. ಬನ್ನಿ, ನೋಡ್ತಾ ಇರಲ್ಲ ಮುಂದೆಗಡೆ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಇದು ರೋಮಲ್ಲೇ ಅತಿ ದೊಡ್ಡ ಆದಂಥ ಚರ್ಚ್ ಅಂತ. 7 ಯಾತ್ರಿಕ ಚರ್ಚಲ್ಲಿ ಇದೊಂದು ದೊಡ್ಡದಂತೆ. ಅತಿ ದೊಡ್ಡ ಚರ್ಚ್ ಅಂತ ಹೇಳ್ಬೋದು, ಕ್ಯಾಥೋಲಿಕ್ ಮೇರಿಯನ್ ಚರ್ಚ್ ಅಂತ ಅಂದ್ಬಿಟ್ಟು. ಬನ್ನಿ, ಒಳಗಡೆ ಎಲ್ಲ ಹೇಗಿದೆ ಏನು ಎಲ್ಲ ತೋರಿಸ್ಕೊಂಬರ್ತೀನಿ. ಫೌಂಟೇನ್ ಕೂಡ ಮುಂದೆಗಡೆ ಇದೆ, ಇವಾಗ ಸ್ಟಾಪ್ ಆಗಿದೆ. ಮುಂದೆ ಬನ್ನಿ ಹೋಗಿ ದೇವಸ್ಥಾನ ಅನ್ನೋದು ಬರುತ್ತೆ, ಚರ್ಚ್ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ನಮ್ಮ ಕಡೆ ಎಲ್ಲ ದೇವಸ್ಥಾನ ಆದರೆ ಈ ಕಡೆ ಎಲ್ಲ ಫುಲ್ ಚರ್ಚ್ಗಳು ಎಷ್ಟು ದೊಡ್ಡದಾಗಿರುತ್ತೆ ಅಲ್ವಾ. ಬನ್ನಿ, ಹೇಗಿದೆ ಏನು ಒಳಗಡೆ ಎಲ್ಲ ಯಾವ ಥರ ಇದೆ ಎಲ್ಲ ತೋರಿಸ್ಕೊಂಬರ್ತೀನಿ. 16th ಸೆಂಚುರಿಯಲ್ಲಿ ಬಿಲ್ಟ್ ಮಾಡಿರೋವಂಥದ್ದಂಥ ಇದು ಚರ್ಚು. ಆದರೆ ನೋಡೋದಕ್ಕೆ 16th ಸೆಂಚುರಿಯಲ್ಲೆಲ್ಲ ಇವಾಗ ರೀಸೆಂಟಾಗಿ ಒಂದು 50-100 ವರ್ಷ ಹಿಂದೆ ಕಟ್ಟಿರೋವಂಥ ಚರ್ಚ್ ಥರ ಕಾಣ್ತಾ ಇದೆ. ಒಳಗೆಲ್ಲ ಯಾವ ಥರ ಲುಕ್ ಇದೆ, ಯಾವ ಥರ ಇದೆ ಎಲ್ಲ ನೋಡೋಣ ಬನ್ನಿ. ಯಾವ ಥರ ಇದೆ, ಎಷ್ಟು ಲುಕ್ ಇದೆ ಅಂತ. ವಾವ್, ನೋಡೋಕ್ಕೆ ಸೂಪರ್ ಇದೆಯಲ್ಲ, ಸಖತ್ತಿದೆ. ಎಲ್ಲ ಗೋಡೆಗಳ ಮೇಲೆಲ್ಲ ಏನದು ಕೆತ್ತನೆ ಮಾಡಿರೋದು, ಅದೆಲ್ಲ ಮೇಲೆ ನೋಡಿ ಏನು ಸಖತ್ತಾಗಿದೆ. ಸೂಪರ್ ಅಲ್ಲ, ಸಖತ್ತಿದೆ. ದೊಡ್ಡದ ಏರಿಯಾ ಬೇರೆ, ಸಖತ್ತಾಗಿದೆ. ಇದನ್ನು ನೋಡಿದ್ರೆ ಒಂದು 16ನೇ ಸೆಂಚುರಿಯಲ್ಲಿ ಕಟ್ಟಿರೋವಂಥದ್ದು ಅಂತ ಗೊತ್ತಾಗುತ್ತಾ ಅಲ್ಲಲ್ಲ. ಡೆಕೋರೇಷನ್ ಎಲ್ಲ ನೋಡಿ, ಪೈಂಟಿಂಗ್ಸ್ ಎಲ್ಲ ನೋಡಿ ಏನು ಸಖತ್ತಿದೆ. ಜೊತೆಗೆ ಆ ಸೈಡ್ ಈ ಸೈಡ್ ಒಂದೊಂದು ಅವ್ರದ್ದು ಪ್ರೇಯರ್ ಮಾಡೋಕ್ಕೊಂದು ಹಾಲ್ ಇಟ್ಟಿದ್ದಾರೆ. ಅಲ್ಲಿ ಕೂಡ ಅವರೇ ಆದಂಥ ಹೋಗಿ ಒಳಗಡೆ ಗೇಟ್ ಒಳಗಡೆ ಹೋಗಿ ಪ್ರೇಯರ್ ಕೂಡ ಮಾಡ್ಕೊಂಡು ಬರ್ತಾರೆ. ಮಸ್ತ್ ಇದೆಯಲ್ಲ. ಕೆಳಗಡೆ ಕೂಡ ಇದೆ, ಅಲ್ಲಿ ಎಲ್ಲರೂ ಮೊಬೈಲ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋದೆ. ಬನ್ನಿ, ನಾವು ಕೂಡ ಕೆಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಹೇಗಿದೆ ಏನು ಅಲ್ಲಿ ಅಂತ ಅಂದ್ಬಿಟ್ಟು. ಮುಖ ಆಡಿಸ್ಕೊಟ್ಟು ಫಸ್ಟ್. ಓಕೆ, ಚರ್ಚ್ ನೋಡೋದಲ್ಲ ಇಲ್ಲಿದೆ. ಚರ್ಚ್ ಬಂದು ಬೆಸಿಲಿಕಾ ಸೆಂಟಾ ಮೇರಿಯಾ ಅಂತ ಅಂದ್ಬಿಟ್ಟು ಚರ್ಚ್ ಇದು. ಇಲ್ಲಿ ಜಾಸ್ತಿ ನಮ್ಮ ಕಡೆ ದೇವಸ್ಥಾನಗಳು ಹೇಗಿರುತ್ತೋ ಹಾಗೆ ಇಲ್ಲಿನೂ ಕೂಡ ಚರ್ಚ್ಗಳು ಜಾಸ್ತಿ ಇದ್ದಾವೆ. ಇಲ್ಲಿ ವಿಸಿಟಿಂಗ್ ಅಂದರೆ ಇಲ್ಲಿ ನಮ್ಮ ಟೂರಿಸ್ಟ್ ಪ್ಲೇಸ್ಗಳ ಇದೊಂದು ಪ್ಲೇಸು. ನೆಕ್ಸ್ಟ್ ಈ ಪ್ಲೇಸ್ ಆಯಿತು, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವೋ ಆ ಪ್ಲೇಸ್ ಬಗ್ಗೆ ನೋಡೋಣ. ನೇಮ್ ಕೂಡ ಇಲ್ಲಿ ಹಾಕಿದ್ದಾರೆ, ತೋರಿಸ್ತೀನಿ ನೋಡೋದಲ್ಲ. ಓಕೆ, ಬನ್ನಿ ಮೂವ್ ಆಗೋಣ. ಮುಂದೆಗಡೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ತೋರಿಸ್ತೀನಿ. ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದು ನಾವು ಬೋರ್ಡಲ್ಲಿ 7 ವಂಡರಲ್ಲಿ ಒಂದಾದ
ನೋಡ್ತಾ ಇಲ್ಲ ಪ್ಲೇಸು ನೋಡಿದ ತಕ್ಷಣ ಗೊತ್ತಾಗುತ್ತೆ 7 ವಂಡರಲ್ಲೇ ಪ್ರಪಂಚದ 7 ಅದ್ಭುತಗಳಲ್ಲೇ ಒಂದಾದಂಥ ಕೊಲಾಸಿಯಂಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಇದು ನನ್ನ ಲೈಫಲ್ಲಿ 3ನೇದಿದು 7 ಅದ್ಭುತಗಳಲ್ಲಿ ಒಂದೇ ನೋಡ್ತಾ ಇದ್ದಿದ್ದು. ಒಂದು ನಮ್ಮ ಲಾಸ್ಟ್ ಟೈಮೇ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೆ, ಒಂದು ಡೆಲ್ಲಿಯಲ್ಲಿರೋ ಅಂಥ ತಾಜ್ ಮಹಲ್ ನೋಡಿದ್ದೆ ಫಸ್ಟು. ಅದಾದಮೇಲೆ ಪ್ಯಾರಿಸಲ್ಲಿದ್ದು ಐಫಿಲ್ ಟವರ್ ನೋಡ್ಕೊಂಡು ಬಂದೆ. ನೆಕ್ಸ್ಟ್ ಇದು ನೋಡ್ತಾ ಇದ್ದು ಇಟಲಿಯಲ್ಲಿ ಅಂತ ರೋಮಲ್ಲಿರೋ ಅಂಥ ಕೊಲಾಸಿಯಂ ನೋಡ್ತಾ ಇದ್ದೀನಿ. ಬನ್ನಿ ಹೇಗಿದೆ ಏನು ಎಲ್ಲ ನನ್ನ ತಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡಿಸ್ತೀನಿ, ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡೋಣ ಬನ್ನಿ. ಇದನ್ನು ನಾನು ಬುಕ್ಸಲ್ಲಿ ಮತ್ತು ಟಿ ವಿಯಲ್ಲಿ ನೋಡ್ತಿದ್ದೀವಿ, ಇವಾಗ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ಅಂದರೆ ನನಗೆ ನಾನೇ ನಂಬೋಕ್ಕಾಗಲ್ಲ, ಅಷ್ಟು ಚೆಂದ ಇದೆ ಇದು ನೋಡೋಕ್ಕೆ. ಯಾರಾದರೂ ಬಂದರೆ ಮಿಸ್ ಅಂತೂ ಮಾಡಬೇಡಿ, ವಂಡರಲ್ಲೇ ಒಂದಾದಂಥದ್ದು. ನೋಡೋದಕ್ಕೆ ಇದು ಇಷ್ಟು ಚಿಕ್ಕದಾಗಿ ಕಾಣ್ತಾ ಇರ್ಬೋದು, ಆದರೆ ತುಂಬ ದೊಡ್ಡದ ಏರಿಯಾ ಇದೆ ಇದು. ಇದು ಬಂದು 188 ಮೀಟರ್ ಲಾಂಗ್ ಇದೆ, 156 ಮೀಟರು ವೈಡ್ ಇದೆ, ಮತ್ತು 50 ಮೀಟರ್ಗಿಂತ ಲಾಂಗ್ ಆಗಿದೆ, ಹೈಟ್ ಇದೆ 50 ಮೀಟರ್ ಅಷ್ಟು ಹೈಟ್ ಇದೆ ಇದು. ಒಳಗೆ ಇನ್ನೂ ಒಳಗೆಲ್ಲ ಹೋಗಿಲ್ಲ ನಾನು, ಒಳಗಿದ್ನೂ ತುಂಬ ಚೆನ್ನಾಗಿದೆ. ಕೆಳಗಡೆ ಎಲ್ಲ ಯುದ್ಧ ಮಾಡಬೇಕಾದ್ರೆ ಯುದ್ಧ ಅಂತ ಹೇಳ್ತೀನಿ, ಈ ಫೈಟಿಂಗ್ಸ್ ಎಲ್ಲ ಮಾಡಿ ರಾಜರುಗಳೆಲ್ಲ ಕೂತ್ಕೊಂಡು ಹೇಳ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನನ್ನ ತಮ್ಮ. ಮುಂದೆ ಬನ್ನಿ. ಎಷ್ಟು ಜನ ಇದ್ದಾರೆ ನೋಡ್ತಾ, ಎಷ್ಟು ಹೆವಿ ಜನ. ಆನ್ಲೈನಲ್ಲೇ ಬುಕ್ ಮಾಡ್ಕೊಂಬರ್ಬೇಕು, ಅಲ್ಲಿ ಕ್ಯೂ ಅಲ್ಲಿ ಅಂತ ನಿಂತ್ಕೊಂಡು ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಆನ್ಲೈನಲ್ಲೇ ಬುಕ್ ಮಾಡಿ ನೀವು ಟಿಕೆಟ್ ತೊಗೊಳ್ಳಿ. ನಮಗೆ ಸಿಗಲಿಲ್ಲ, ಅದಕ್ಕೋಸ್ಕರ ನಾವು ಹೋಗ್ತಾ ಇಲ್ಲ. ಸಿಗಲಿಲ್ಲ, ತುಂಬ ಫುಲ್ಲು ಅಲ್ಲಿ ನಿಂತ್ಕೊಂಡು ತೊಗೊಳೋದಕ್ಕಾಗಲಿಲ್ಲ. ಮತ್ತು ಆನ್ಲೈನಲ್ಲಿ ಕೂಡ ಲಿಮಿಟೆಡ್ ಇರುತ್ತೆ, ಅದು ಮುಂಚೆನೇ ಮಾಡಬೇಕು, 1 ವಾರ ಇಲ್ಲ 10 ದಿನ ಮುಂಚೆನೇ ಮಾಡ್ಕೊಬೇಕು ಆನ್ಲೈನಲ್ಲಿ. ಆಮೇಲೆ ಅವಾಗೆ ಹೋಗಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ನೀವು ಫಸ್ಟೇ ಎಲ್ಲ ಬುಕ್ ಮಾಡ್ಕೊಂಡು ಹೋದರೆ ಬೆಟರ್ ನಿಮಗೆ. ನಮಗೆ ನಮಗೆ ಟಿಕೆಟ್ ಸಿಗಲಿಲ್ಲ, ಅದಕ್ಕೋಸ್ಕರ ನಾವು ಒಳಗೆ ಹೋಗ್ತಾ ಇಲ್ಲ. ಒಳಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ನೋಡೋ ಅಂಥದ್ದು ಅದ್ಭುತವಾಗಿರುತ್ತೆ ಒಳಗಡೆ. ನಾನೆಲ್ಲ ಆನ್ಲೈನಲ್ಲಿ ಇಂಟರ್ನೆಟ್ಟಲ್ಲಿ ನೋಡಿ ಚೆಕ್ ಮಾಡಿದಾಗ ತುಂಬ ಒಳಗಡೆ ಎಲ್ಲ ಈ ರಾಜರುಗಳೆಲ್ಲ ಸೈಡಲ್ಲೆಲ್ಲ ಕುತ್ಕೊಂಡು ಎಲ್ಲ ಕುತ್ಕೊಂಡು ಅಬ್ಸರ್ವ್ ನೋಡ್ತಾ ಇತ್ತಲ್ಲ ಫೈಟಿಂಗ್ಸ್, ಈ ಪ್ರಾಣಿಗಳನ್ನೆಲ್ಲ ಬಿಟ್ಟು ಮನುಷ್ಯಗಳನ್ನೆಲ್ಲ ಫೈಟ್ ಮಾಡೋದು ಎಲ್ಲ ಆ ಥರ ಇದೆ ಒಳಗಡೆ. ತುಂಬ ಚೆನ್ನಾಗಿದೆ. ಬನ್ನಿ ನನ್ನ ತಮ್ಮ ಎಕ್ಸ್ಪ್ಲೇನ್ ಮಾಡ್ತಾನೆ ಇದ್ರ ಬಗ್ಗೆ ನೀಟಾಗಿ, ಕೇಳೋಣ ಅವನ ಜೊತೆ. ನೀವು ಈಗ ನೋಡ್ತಾ ಇರೋದು ಕೊಲೋಸಿಯಂ ಅಂತ, ಕೊಲೋಸಿಯಂ ಮ್ಯೂಸಿಯಂ ಕೂಡ ಅಂತಾರೆ. ಇದು ಒಂದು ಟೋಟಲ್ 7 ವಂಡರಲ್ಲಿ ಇದು ಕೂಡ ಒಂದು ವಂಡರು. ಸೊ 1980ಯಲ್ಲಿ ಯುನೆಸ್ಕೋದವರು ಇದನ್ನು ವಂಡರ್ ಆಫ್ ದಿ ವರ್ಲ್ಡ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಟೋಟಲ್ ಆಗಿ ಇದು ಬಂದು 17 ಫ್ಲೋರ್ ಬಿಲ್ಡಿಂಗ್ ಅಷ್ಟು ಹೈಟ್ ಇದೆ. ಇದು ನಿಮ್ಗೆ ನೋಡೋಕ್ಕೆ ಸಿಂಪಲಾಗಿ ಕಾಣಿಸುತ್ತೆ ಇದು ವಿಡಿಯೋದಲ್ಲಿ, ಬಟ್ ಆ್ಯಕ್ಚುಲಿ 17 ಫ್ಲೋರ್ ಹೈಟ್ ಅಷ್ಟಿದೆ. ಆಮೇಲೆ ಇನ್ನೊಂದು ಹೇಳಬೇಕು ಅನ್ನೋದು, ಇದು ರೋಮನ್ ಎಂಪೈರ್ ಟೈಮಲ್ಲಿ ಇದನ್ನು ಹೊರಗಡೆ ಗ್ಲಾಡಿಯೇಟರ್ ಫೈಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋರು. ಮತ್ತು ಹಾಗೆ ಅನಿಮಲ್ ಫ್ಲೈಟ್ಸು ಮತ್ತು ಇನ್ನೊಂದು ಫಂಕ್ಷನ್ ಹಿಡಿಬೇಕಂತ ಯೂಸ್ ಮಾಡಿದ್ರು. ರೋಮನ್ ಎಂಪೈರ್ ಟೈಮ್ ಅಂದರೆ ಆಲ್ಮೋಸ್ಟ್ 1,500-2 ಸಾವಿರ ವರ್ಷಗಳ ಹಿಂದೆ ಇದ್ವಲ್ಲ. ಆಮೇಲೆ ಇನ್ನು ಮೇನ್ ಹೇಳಬೇಕು ಅಂತಂದರೆ ಇದು ಒಳಗಡೆ 50ರಿಂದ 75 ಸಾವಿರ 1 ಲಕ್ಷವರೆಗೂ ಜನ ಇಡಿಸ್ತಾರೆ. ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ತುಂಬ ದೊಡ್ಡದು. ಒಳಗಡೆ ಹೋದರೆ ಒಂದೊಂದು ಲೆವೆಲ್ ಒಬ್ಬೊಬ್ಬರು ಒಂದೊಂದು ರೇಂಜಿನ ವ್ಯಕ್ತಿಗಳು ಕೂತ್ಕೊಂಡು ಬಿಡ್ತಿದ್ರು ಜನಗಳನ್ನ, ಅಂದರೆ ಜನಗಳು ಕೂತ್ಕೊಂಡು ನೋಡೋದಕ್ಕೆ. ಬಟ್ ಆ ಟೈಮಲ್ಲಿ ಫ್ರೀ ಇತ್ತು ಎಂಟ್ರಿ, ಒಳಗಡೆ ಏನೇ ನೋಡೋಕ್ಕೆ. ಈಗ ನಾವು ಫಿಲಮ್ಗಳು ನೋಡಿದ್ರಲ್ಲ, ಸೆಂಟ್ರಲ್ಲಿ ಏನಾದರೂ ಹುಲಿಗಳು ಸಿಂಹಗಳು ಬಿಟ್ಟು ಫೈಟ್ ಮಾಡೋದು, ಇಲ್ಲಾಂದರೆ ದೊಡ್ಡ ಗಡ ಇರೋಂಥ ವ್ಯಕ್ತಿಗಳು ಬಿಟ್ಟು ಫೈಟ್ ಮಾಡೋದು, ಅದು ಇಲ್ಲೇ ನಡೆಸ್ತಾ ಇದ್ದು ರೋಮನ್ ಎಂಪೈರ್ ಟೈಮಲ್ಲಿ. ಸೊ ರೋಮನ್ ಎಂಪೈರ್ನ ಕೊಲೋಸಿಯಂ ಮ್ಯೂಸಿಯಂ. ಸೊ ತುಂಬ ಕಡೆ ನೋಡಿದ್ರೆ ನೋಡಿ, ಚೆನ್ನಾಗಿದೆ, ಫೋಟೋ ಇಟ್ಕೊಳ್ಳಿ, ನೀವು ಕೂಡ ಎಂಜಾಯ್ ಮಾಡಿ. ನಮ್ಮ ಜೊತೆಗೆ. ಓಕೆ, ಥ್ಯಾಂಕ್ ಯು. ಅದೆಲ್ಲ ಬಂದು ಮಂತಲ್ಲಿ ಫಸ್ಟು ಸಂಡೇ ಫ್ರೀ ಇರುತ್ತೆ ಇದು ಒಳಗಡೆ. ಟೈಮಲ್ಲಿ 17, ಆನ್ಲೈನಲ್ಲಿ, ಆಫ್ಲೈನಲ್ಲಿ 15, ಆಫ್ಲೈನಲ್ಲಿ 15, ಆನ್ಲೈನಲ್ಲಿ 17 ಇದು 15 ಇದು. allemaal. Daar staat ನೋಡಿದ್ರಲ್ಲ, ಪ್ರಪಂಚದ ಅದ್ಭುತಗಳಲ್ಲಿ 7 ಅದ್ಭುತಗಳಲ್ಲಿ 2 ನೋಡಿದ್ವಿ. ಇದು 2ನೇದು ಇಲ್ಲ ಅಂತ ನೋಡ್ತಾ ಹೋದದ್ದು. ಅಪ್ಪ, ರೋಮಲ್ಲಿರೋ ಕೊಲಾಸಿಯಂ, ಇದು ಒಂದು ರೋಮಲ್ಲಿರೋ ಕೊಲಾಸಿಯಂ ನೋಡಿದಲ್ಲ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಇಷ್ಟು ಕೂಡ 2000 ವರ್ಷದ ಹಳೆಯದು ಗೋಡೆ ಇನ್ನೂ ಇದೆ ಅಂತ ಅಂದರೆ ನಂಬೋಕ್ಕಾಗುತ್ತಾ?
ನಾವು ಕಟ್ಟೋ ಒಂದು ಮನೆಗಳ ಒಂದು 50-100 ವರ್ಷ ಬದುಕಿದ್ರೇ ಅದಕ್ಕೆ ಅಷ್ಟು ವರ್ಷದ ಹಳೇದು ಇಷ್ಟು ವರ್ಷದ ಹಳೇದು ಅಂತೀವಿ. ಇದು 2000 ಹಳೇದು. ಇದು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಇನ್ನೂ ಹಿಂಗಿದೆ ಅಂತಂದರೆ ಅದ್ಭುತ ಅಲ್ವಾ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ಹೋಗಿ ಮತ್ತೆ ಯಾವ ಪ್ಲೇಸ್ ಸಿಗುತ್ತೋ ಆ ಪ್ಲೇಸ್ ತೋರಿಸ್ತೀನಿ. ಅಲ್ಲೋದ್ಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಸ್ತೀನಿ ನಮ್ಮ ಗೈಡಲ್ಲಿ. ಓಕೆ, ಹೋಗೋಣ. ಓಕೆ, ಕೊಲಾಜಿಯಂ ನೋಡಿಕೊಂಡು ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಪಕ್ಕದಲ್ಲೇ ಇದೆ. ಇದು ಅದರ ಪಕ್ಕದಲ್ಲೇ ಇನ್ನೊಂದು ನ್ಯಾಷನಲ್ ಮಾನ್ಯುಮೆಂಟ್ ಆಫ್ ಇಮ್ಯಾನ್ಯುಯಲ್ II ವಿಕ್ಟರ್ ಇಮ್ಯಾನ್ಯುಯಲ್ II ಅಂತೆ. ನೋಡೋಣ ಆ ಪ್ಲೇಸ್ ಹೇಗಿದೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅದ್ರ ಬಗ್ಗೆ ಹಿಸ್ಟ್ರಿ ಕೂಡ ನಿಮಗೆ ತಿಳಿಸ್ತೀನಿ. ಇಟಲಿಯಲ್ಲಿ ನನಗೆ ಏನು ಇಷ್ಟ ಆಯಿತು ಅಂದರೆ ಈ ಮರಗಳು ಇಷ್ಟ ಆದವು. ಎಲ್ಲೇ ನೋಡೋದು ಇಂಥ ಮರಗಳಿದೆ. ಕೆಳಗಡೆಯಿಂದ ಫುಲ್ ಏನಿರೋದಿಲ್ಲ, ಮೇಲ್ಗಡೆ ಮಾತ್ರ ಒಳ್ಳೆ ಛತ್ರಿ ಥರ ಇರುತ್ತೆ, ಕೊಡೆ ಥರ. ಎಷ್ಟು ಚೆಂದ ಇದೆಯಲ್ಲ. ಅದು ತುಂಬ ಉದ್ದ ಬೆಳೆದು ನೋಡಿ, ಅದು ನೋಡ್ತಾ ಇರಲ್ಲ, ಎಷ್ಟು ಉದ್ದ ಬಂದು ಮೇಲ್ಗಡೆ ಅಷ್ಟು ಒಳ್ಳೆ ಟೋಪಿ ಥರ ಇರುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಇದೇ ಥರ ಇದೆ ಇಲ್ಲಿ ಇಟಲಿಯಲ್ಲಿ. ರೋಮನ್ ಎಂಪೈರ್ ಮೇನ್ ಸ್ಕ್ವೇರ್, ಅಲ್ಲಿ ಮೇನ್ ಸ್ಕ್ವೇರ್ ಇಲ್ಲಿ ವ್ಯಾಪಾರ ನಡೆಸೋಕ್ಕೆ ಅವೆಲ್ಲ ಇದ್ದಿದ್ದು ಎಕ್ಸ್ಕವೇಷನ್ ಮಾಡೋದು ಸಿಕ್ಕಿರೋದು. ಸೊ ಇದು 2000-3000 ವರ್ಷಗಳ ಹಿಂದೆ, 2,500 ವರ್ಷಗಳ ಹಿಂದೆ ನಡೆದು ಅವಾಗಿಂದು ಇವೆಲ್ಲ ಈ ಜಾಗ ಕೆಳಗಡೆ ಇರೋಂಥದ್ದು. ಆಗಲೇ ಹಿಂಗೆ ಇಟ್ಕೊಂಡಿದ್ರು ಆ ಕಲ್ಲುಗಳು ನೋಡು. ಆಗಲೇ ಆ ಟೈಮಲ್ಲಿ ಹೆಂಗೆ ಇವೆಲ್ಲ ಮಾಡಿದ್ರು ಅಂತ ಹೇಳೇ ಬಂದು ಕ್ರಿಸ್ತಪೂರ್ವ ಇವೆಲ್ಲ. ನೋಡ್ಬೋದು. ಇಂಥ ಹಳೇ ಕಾಲದ್ದು ತುಂಬ ವರ್ಷದ ಹಳೇದು 2000 ವರ್ಷದ ಹಳೇದು ಎಲ್ಲ ಇಲ್ಲಿ ತುಂಬ ಇದೆ ನೋಡೋ ಅಂಥದ್ದು. ಫುಲ್ಲು ಏನಂದರೆ ಕೋಟೆಗಳು, ಅರಮನೆಗಳು ಎಲ್ಲ ಈ ಥರ ಕಟ್ಟಿ ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಇದೆ ಅಂತಂದ್ರೆ ನಮಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಇವಾಗಿನ ಕಾಲದಲ್ಲಿ ಎಲ್ಲ ಅದು ತುಂಬ ಮಾಡ್ರನ್ ಆದಾಗೆ ಅಷ್ಟೆಲ್ಲ ಮಾಡೋಕ್ಕೆ ಇದಿದೆ, ಮಾಡಬಹುದು ಅಂತ ಹೇಳ್ಬೋದು. ಆದರೆ ಆವಾಗಿನ ಕಾಲ 2000 ವರ್ಷದ ಹಿಂದೆಯೇ ಇವೆಲ್ಲ ಈ ಥರ ಎಲ್ಲ ಇದೆ ಅಂತಂದರೆ ಆವಾಗ ಜನ ಇನ್ನು ಎಷ್ಟು ಏನಂತ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮಾಡಿರಬಹುದು. ಅವಾಗೆಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ಅವ್ರಿಗೆಲ್ಲನೂ ಅಲ್ವಾ. ಓಕೆ, ಮುಂದೆ ಹೋಗ್ತಾ ನೋಡೋಣ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಬನ್ನಿ. ನೋಡ್ತಾ ಇರಲ್ಲ ವೀಡಿಯೋಸ್ನೆಲ್ಲ, ತುಂಬ ಚೆನ್ನಾಗಿದೆಯಲ್ಲ. ಫಸ್ಟ್ ಚರ್ಚ್ಗೆ ಹೋಗಿದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಲುಕ್ ಅಂತೂ ಸಖತ್ತಾಗಿತ್ತು, ತುಂಬ ಗ್ರ್ಯಾಂಡ್ ಲುಕ್ ಇತ್ತು. ಅದಾದಮೇಲೆ ನಾವು ನಮ್ಮ ಹೋಲ್ಡಲ್ಲೇ ಫೇಮಸ್ ಆಗಿರೋವಂಥ ಕೊಲಾಜಿಯಂ ಮ್ಯೂಸಿಯಮ್ಗೆ ಹೋದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಟಿಕೆಟ್ ಒಂದು ಸಿಕ್ಕಿಲ್ಲ ಅಂದ್ಬಿಟ್ರೆ ಇನ್ನೆಲ್ಲ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟು ಹಳೆ ಕಾಲದ್ದಂಥ ಉಳಿದಿರೋಂಥ ರೋಮನ್ ಸಿಟಿ ಎಂಪೈರ್ಗೆ ಹೋಗಿದ್ವಿ. ಅದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಅಂದರೆ ಹೊಸ ಲೆಂತ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹೊಸ ವೀಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇದು ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಶಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸಿಗೋಣ ಹೊಸ ವೀಡಿಯೋದಲ್ಲಿ. ನನ್ನ ವೀಡಿಯೋಸ್ ಎಲ್ಲ ಲೈಕ್ ಮಾಡ್ತೀನಿ ಅಂದ್ಕೊತೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಹೊಸ ವೀಡಿಯೋದಲ್ಲಿ. ಬಾಯ್, ಸಿ ಯು.